ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೆರೆ ಅಂಬಲ್ಗ ಗ್ರಾಮದ ಮಾಳಿಂಗೇಶ್ವರ ದೇವರ ಬೆಳ್ಳಿ ಮೂರ್ತಿ ಕಳ್ಳತನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಕೋಮರಾಮ ಭೀಮಗೊಂಡ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಮದರ್ಗಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೆರೆ ಅಂಬಲ್ಗ ಗ್ರಾಮದ ಪೂಜಾರಿ ಓಣೆಯಲ್ಲಿ ಶ್ರೀ ಮಾಳಿಂಗರಾಯ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಾಳಿಂಗರಾಯ ದೇವರ ಬೆಳ್ಳಿಯ ಮೂರ್ತಿ ಹಾಗೂ ಬೆಳ್ಳಿಯ ಛತ್ರಿಯನ್ನು ದೇವಸ್ಥಾನದ ಗರ್ಭಗುಡಿಯ ಕಬ್ಬಿಣದ ಗೇಟ್ ಕೀಲಿ ಮುರಿದು ಕಿಡಿಗೇಡಿಗಳು ಮೂರ್ತಿ ಮತ್ತು ಬೆಳ್ಳಿಯ ಛತ್ರಿ ಅಂದಾಜು 1 kgಯಷ್ಟು ಬೆಳ್ಳಿ ಕಳವು ಮಾಡಿದ್ದಾರೆ. ಈ ಮೊದಲು ಸಹ ಈ ದೇವಸ್ಥಾನದಲ್ಲಿ 4 ಕುದುರೆ 2 ಆನೆ ವಿಗ್ರಹಗಳು ಕಳ್ಳತನವಾಗಿದ್ದು, ಈಗ 2ನೇ ಬಾರಿ ಕಳ್ಳತನ ಇದೇ ದೇವಸ್ಥಾನದಲ್ಲಿ ಆಗಿದೆ. ಆದ್ದರಿಂದ ಕೂಡಲೇ ಮಾಳಿಂಗರಾಯರ ಬೆಳ್ಳಿಯ ಮೂರ್ತಿ ಮತ್ತು ಬೆಳ್ಳಿಯ ಛತ್ರಿಗಳನ್ನ ಕಳ್ಳತನ ಮಾಡಿರುವ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಲು ನಮ್ಮ ಸಂಘದಿಂದ ಆಗ್ರಹಿಸುತ್ತೇವೆ ಎಂದರು. ಇನ್ನು ಡಿಸೆಂಬರ್ 12ರಂದು ಬೆಳಗಾವಿಯ ಸುವರ್ಣಸೌಧದ ಮುಂದೆ ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿಗೆ ಒತ್ತಾಯಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಕೋಮರಾಮ ಭೀಮಗೊಂಡ ಕುರುಬ ಸಂಘವು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ದಿನಾಂಕ 3ನೇ ತಾರೀಕು ಇದೇ 3/12/2025ರಂದು ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಏನು ಕೆರೆ ಅಂಬಲ್ಗ ಗ್ರಾಮ ಇದೆ, ಆ ಗ್ರಾಮದಲ್ಲಿ ನಮ್ಮ ಸಮುದಾಯದ ಆಲುಮತ ಸಮುದಾಯದ ಆರಾಧ್ಯ ದೈವ ಮಾಳಿಂಗೇಶ್ವರ ದೇವಸ್ಥಾನ ಇರುತ್ತೆ. ಆ ಮಾಳಿಂಗೇಶ್ವರ ದೇವಸ್ಥಾನದ ಒಂದು ಗರ್ಭಗುಡಿಯಲ್ಲಿ ಮಾಳಿಂಗೇಶ್ವರರ ಮೂರ್ತಿಯ ಬೆಳ್ಳಿ ಮೂರ್ತಿ ಇದೆ. ಅದರ ಜೊತೆಗೆ ಏನಪ್ಪ ಅಂದರೆ ಬೆಳ್ಳಿಯ ಒಂದು ಛತ್ರಿ ಇದೆ. ಅದನ್ನು ಯಾರೋ ಕಿಡಿಗೇಡಿಗಳು ಕಳ್ಳರು ಅದನ್ನು ಕಳ್ಳತನ ಮಾಡಿದ್ದಾರೆ. ಮಧ್ಯಾಹ್ನ ಹೊತ್ತು ಸುಮಾರು 3ರಿಂದ 6 ಗಂಟೆ ಒಳಗಡೆ ಆಗಿರ್ತಕ್ಕಂಥದ್ದು ಪ್ರಕರಣ ಇದು. ಕಳ್ಳತನ ಇದು ಮೊದಲಲ್ಲ, ಮೊದಲು ಮುಂಚೆ ಒಂದು 10 ತಿಂಗಳ ಹಿಂದುಗಡೆ ಕೂಡ, 1 ವರ್ಷದ ಹಿಂದುಗಡೆ ಕೂಡ ಕಳ್ಳತನ ಆಗಿತ್ತು ಅಂತ ವಿಷಯ ಹೇಳಿದ್ರು ಊರಿನವರು. ಯಾಕಂದರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮುದಾಯದವರಿದ್ದಾರೆ ಮತ್ತು ಆ ಊರಿನ ಕೆರೆ ಅಂಬಲ್ಗ ಗ್ರಾಮದ ಎಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ. ಯಾಕಂತಂದರೆ 10 ತಿಂಗಳ ಹಿಂದೆ, 1 ವರ್ಷದ ಹಿಂದುಗಡೆ ಏನಪ್ಪ ಅಂತಂದರೆ 2 ಕುದುರೆ 2 ಆನೆಗಳನ್ನು ವಿಗ್ರಹ, 2 ಕುದುರೆ ಮತ್ತು 2 ಆನೆಗಳ ವಿಗ್ರಹ ಏನಿದೆ ಅದು ಕಳ್ಳತನ ಆಗಿತ್ತು. ಇದು 2ನೇ ಸಲ ಆಗಿರ್ತಕ್ಕಂಥದ್ದು. ಹೀಗಾಗಿ ನಾವು ತಮ್ಮ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನಪ್ಪ ಮನವಿ ಮಾಡ್ಕೊಳ್ಳೋದಂದರೆ, ಗ್ರಾಮ ಪಂಚಾಯತಿಯವರು ಹೇಳಲಿ, ಅಲ್ಲಿ ಒಂದು CC ಕ್ಯಾಮ್ರಾ ಅಳವಡಿಸ್ಬೇಕು. ಅದ್ರ ಜೊತೆಗೆ ಏನಿವತ್ತು ಮೂರ್ತಿ ಕಳುವಾಗಿದೆ ಅದನ್ನು ಕೊಡ್ತಕ್ಕಂಥ ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಕೂಡ ಸರ್ಕಾರ ನಿಗಾವಹಿಸ್ಬೇಕಂತ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ವರಿಷ್ಠಾಧಿಕಾರಿಗಳಲ್ಲಿ ತಮ್ಮ ಮೂಲಕ ಮನವಿಯನ್ನು ಮಾಡಿಕೊಡ್ತೀನಿ. ಕಂಪ್ಲೇಂಟ್ ಆಗಿದೆ ಸರ್. ನರೋಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದಾರೆ. FIR ಕೂಡ ಆಗಿದೆ. ಇವತ್ತಿಗೆ 7-8 ದಿವಸ ಆಯಿತು. ಇನ್ನೂ ಕೂಡ ಈಗ ಬೆಳಗಾವಿಯ ಸುವರ್ಣಸೌಧ ಎದುರುಗಡೆ ಬರುವ 15ನೇ ತಾರೀಕು ಅಖಂಡ ಕರ್ನಾಟಕ ಕುರುಬರ ST ಮೀಸಲಾತಿ ಒತ್ತಾಯಿಸಿ ಹೋರಾಟವನ್ನು ನಮ್ಮ ಸಿದ್ದು ತೇಜಿಯವರು ಮತ್ತು ಪ್ರಭುಲಿಂಗಣ್ಣವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಡೀ ಅಖಂಡ ಕರ್ನಾಟಕ ಕುರುಬರನ್ನು ST ಪಟ್ಟಿಯಲ್ಲಿ ಸೇರಿಸಬೇಕು ಅಂತಕ್ಕಂಥ ಬೇಡಿಕೆ. ಸೊ ಆ ಬೇಡಿಕೆಗೆ ಕೂಡ ನಮ್ಮ ಕೋಮರಾಮ ಭೀಮಗೊಂಡ ಕುರುಬ ಸಂಘ ಕಲಬುರಗಿ ವತಿಯಿಂದ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನಾವು ಕೂಡ ಆ ಒಂದು ಹೋರಾಟದಲ್ಲಿ, ಆ ಚಳುವಳಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್,
2D ಇಕೋ ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.